ನಿಮಗೆ ಅರಿವಿಲ್ಲದ ಹಾಗೆ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರ್ತಾ ಇರತಕ್ಕಂಥದ್ದಾಗುತ್ತೆ. ಆ ಒಂದು ಸೌಭಾಗ್ಯ ಜನನಿಯಾಗಿರ್ತಕ್ಕಂಥ ಒಂದು ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ಸಂಚಿತ ಕರ್ಮಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲದಕ್ಕೂ ಕೂಡ ತದೇಕರಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಅನುಷ್ಠಾನವನ್ನು ಮಾಡಿದಾಗ ಖಂಡಿತ ಅಮ್ಮ ನಿಮ್ಮೆಲ್ಲರಿಗೂ ಕೂಡ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸರ್ವವಿಧವಾದ ಕಾಮಗಳನ್ನು ಅಂದರೆ ಅಪೇಕ್ಷೆಗಳನ್ನು ನೆರವೇರಿಸುವಂತಹ ಒಂದೊಂದು ಶ್ಲೋಕದಲ್ಲೂ ಕೂಡ ಅಮ್ಮನವರು ಆವಿರ್ಭವಿಸಿರ್ತಕ್ಕಂಥ ಒಂದು ವಿಶೇಷತೆ ಇರತಕ್ಕಂಥದ್ದು. ಆತ್ಮೀಯರೇ, ನಮ್ಮ ಸಮೃದ್ಧಿ ಟಿವಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಚಾನಲನ್ನು ಪ್ರೋತ್ಸಾಹಿಸುವುದರ ಮುಖಾಂತರವಾಗಿ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧಾರ್ಮಿಕವಾದ ವಿಚಾರಾದಿಗಳನ್ನು ಹಂಚಿಕೊಳ್ಳುವಂಥ ಏಕಮೇವ ಒಂದು ಚಾನಲ್ ಅಂತಕ್ಕಂಥದ್ದು, ಒಂದು ಸುದ್ದಿವಾಹಿನಿ ಅಂತಕ್ಕಂಥದ್ದು ನನ್ನ ಆತ್ಮೀಯರಾಗಿರ್ತಕ್ಕಂಥವರು ಅತ್ಯಂತ ಪ್ರೀತಿಯಿಂದ ಈ ಒಂದು ಚಾನಲನ್ನು ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ತಮ್ಮೆಲ್ಲರ ಉದಾರ ಮನಸ್ಥಿತಿಯ ಒಂದು ಪ್ರೋತ್ಸಾಹ ಅವರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮಿತ್ರರೇ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಆ ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಲಲಿತಾಂಬಿಕೆ ಅಂತಕ್ಕಂಥ ಲಲಿತಾ ಸಹಸ್ರನಾಮ ಅಥವಾ ಲಲಿತಾದೇವಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಆ ಜಗದಂಬೆಯನ್ನು, ಯಾಕಂದರೆ ಸಾಕಷ್ಟು ಎಲ್ಲ ಮನೆಗಳಲ್ಲೂ ಕೂಡ ಲಲಿತಾ ಸಹಸ್ರನಾಮ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೂ ಕೂಡ ಅಮ್ಮನವರನ್ನು ಹೇಗೆ ಆರಾಧನೆ ಮಾಡಿ, ಯಾವ ರೀತಿಯಲ್ಲಿ, ಯಾವ ಕ್ರಮದಲ್ಲಿ ಅಮ್ಮನವರ ಆರಾಧನೆ ಮಾಡೋದರಿಂದ ಆ ಒಂದು ಸ್ತೋತ್ರ ಪಾರಾಯಣವನ್ನು ಎಲ್ಲರೂ ಮಾಡಬಹುದಾ ಅಂತಕ್ಕಂಥ ಒಂದಷ್ಟು ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮೊದಲನೇದಾಗಿ ಅಮ್ಮನವರ ಪ್ರಾರ್ಥನೆಯೊಂದಿಗೆ ಓಂ ವಿದ್ಯಾಂ ಜಗತಾಂ ದಾತ್ರೀಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀ ವಾಗ್ದೇವ್ಯೈ ನಮಃ. ಅಮ್ಮನವರನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ತಕ್ಕಂಥ ವಿಧಾನದಲ್ಲಿ ವಿಶೇಷವಾಗಿ ವೈದಿಕ ಪರಂಪರೆ ಅಥವಾ ದಕ್ಷಿಣಾಚಾರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತಕ್ಕಂಥದ್ದು ಸ್ತೋತ್ರಮಾಲಗಳು. ಈ ಸ್ತೋತ್ರ ಪಾರಾಯಣ ಅಂತಕ್ಕಂಥದ್ದು ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ತೋತ್ರಮಾಲಾದಿಗಳು ನಮ್ಮ ಬದುಕಿನುದ್ದಕ್ಕೂ ಎಲ್ಲ, ಏಕೆಂದರೆ 3 ಕೋಟಿಗೂ ಮಿಗಿಲಾಗಿರ್ತಕ್ಕಂಥ ಬೀಜಾಕ್ಷರಗಳನ್ನು ಏಕಮೇವ ಸ್ತೋತ್ರಮಾಲಕ್ಕೆ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಈ ಒಂದು ಮುಖ್ಯವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮದ ವಿಶೇಷತೆ. ಇದನ್ನು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಸ್ತೋತ್ರ ಪಾರಾಯಣವನ್ನು ಮಾಡಬಹುದು. ಆದರೆ ಏನಪ್ಪ ಅಂದರೆ ಅಮ್ಮನವರನ್ನು ಹೇಗೆ ಈ ಒಂದು ಕಲಿಯುಗಕ್ಕೆ ಬಂದರು ಅಥವಾ ಭೂಲೋಕಕ್ಕೆ ಬಂದು ಯಾವ ಕಾರ್ಯನಿಮಿತ್ತವಾಗಿ ಬಂದರು ಅಂದರೆ ಭಂಡಾಸುರವಧೋದ್ಯುಕ್ತ ಶಕ್ತಿಸೇನ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ರಜಸೇವಿತ ಅಂಥೇಳಿ ಅಮ್ಮನವರ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಪಾರ್ವತಿ ಪರಮೇಶ್ವರರ ಅಂದರೆ ಅಮ್ಮನವರಂತಕ್ಕಂಥದ್ದು ದಶಮಹಾವಿದ್ಯೆಯರಲ್ಲಿ ಮೂಲವಾಗಿ ಈಕೆಯನ್ನು ಆದಿಪರಾಶಕ್ತಿ ಅಂತ ಕರಿತೀವಿ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂಥೇಳಿ ಅಮ್ಮನವರನ್ನು ಪ್ರಾರಂಭದ ಶ್ಲೋಕದಿಂದ ಅಮ್ಮನವರು ನಿತ್ಯ ನಿರಂತರವಾಗಿ ಯಾವೆಲ್ಲ ನಮ್ಮ ಬದುಕಿನುದ್ದಕ್ಕೂ ಕೂಡ ಕಾಯ ವಾಚ ಮನಸ್ಸು ಈ 3ರ ಸಂಯೋಜನೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3ರ ಸಂಯೋಜನೆಯಿಂದ ಆವಿರ್ಭವಿಸಿರ್ತಕ್ಕಂಥ ಜಗದಂಬೆ ಪರಾಶಕ್ತಿಯಾಗಿರ್ತಕ್ಕಂಥ ಆದಿಮೂಲಳಾಗಿರ್ತಕ್ಕಂಥ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪಳಾಗಿರ್ತಕ್ಕಂಥವಳೆ ಲಲಿತಾಂಬಿಕೆ. ಇವರನ್ನು ಅನನ್ಯವಾಗಿ ಕೊಂಡಾಡಿದ್ದು ಅಗಸ್ತ್ಯರು ಮತ್ತು ಅಯಗ್ರೀವರು. ಅಗಸ್ತ್ಯ ಅಯಗ್ರೀವರ ಸಂವಾದದಲ್ಲಿ ಈ ಒಂದು ಲಲಿತಾ ಸಹಸ್ರನಾಮದ ವ್ಯಾಖ್ಯಾನ ಇರತಕ್ಕಂಥದ್ದು ದೇವಿ ಭಾಗವತದಲ್ಲಿ. ಹಾಗಾಗಿ ಅಮ್ಮನವರನ್ನು ಮುಖ್ಯವಾಗಿ ಸ್ತೋತ್ರ ಪಾರಾಯಣವನ್ನು ಪ್ರತಿನಿತ್ಯವೂ ಕೂಡ ಕನಿಷ್ಠ ನೀವು 24 ನಿಮಿಷಗಳಲ್ಲಿ ಈ ಒಂದು ಸ್ತೋತ್ರ ಪಾರಾಯಣವನ್ನು ಮಾಡ್ಬೋದು. ಸರ್ವೇ ಸಾಮಾನ್ಯವಾಗಿ ಇದನ್ನು ಸಹಜವಾಗಿ ಒಂದಷ್ಟು ಕಲಿಕೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಯದ ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ. ಆದರೂ ಕೂಡ ಪ್ರತಿನಿತ್ಯವೂ ಕೂಡ ನಿತ್ಯ ಅನುಷ್ಠಾನವನ್ನು ಇಟ್ಕೊಂಡಾಗ ಲಲಿತಾ ಸಹಸ್ರನಾಮದ ವಿಶೇಷತೆ ಏನಪ್ಪ ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ಯಾವೆಲ್ಲ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸರ್ವವಿಧವಾದ ಕಾಮಗಳನ್ನು ಅಂದರೆ ಅಪೇಕ್ಷೆಗಳನ್ನು ನೆರವೇರಿಸುವಂತಹ ಒಂದೊಂದು ಶ್ಲೋಕದಲ್ಲೂ ಕೂಡ
ಅಮ್ಮನವರು ಆವಿರ್ಭವಿಸಿರ್ತಕ್ಕಂಥ ಒಂದು ವಿಶೇಷತೆ ಇರತಕ್ಕಂಥದ್ದಿದೆ. ಹಾಗಾಗಿ ಲಲಿತಾ ಸಹಸ್ರನಾಮವನ್ನು ಮುಖ್ಯವಾಗಿ ಮೂಲ ಪೀಠಿಕೆಯನ್ನು ಬಿಟ್ಟು ಅಮ್ಮನವರ ಪ್ರಾರ್ಥನೆ ಅಂದರೆ ಸಿಂಧೂರಾರಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತು ತಾರಾನಾಯಕ ಶೇಖರಾಂ ಸ್ಮಿತಮಪಿ ನವಕ್ಷೋರುಹಾಂ ಪಾಣಿಭ್ಯಾ ಮಣಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಅಲ್ಲಿಂದ ಪ್ರಾರಂಭವನ್ನು ಮಾಡಿ ಯಾರು ಬೇಕಾದರೂ ಕೂಡ ಈ ಸ್ತೋತ್ರ ಪಾರಾಯಣವನ್ನು ಮಾಡಬಹುದು. ಒಂದು ವೇಳೆ ಈ ಸ್ತೋತ್ರ ಪಾರಾಯಣವನ್ನು ಪ್ರಾರಂಭ ಮಾಡಿದ ನಂತರ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರ ಪಾರಾಯಣವನ್ನು ಮಾಡೋದರಿಂದ ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಫಲ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಪ್ರಾತಃ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಸ್ನಾನಾದಿಗಳನ್ನು ನಿತ್ಯಕರ್ಮಾದಿಗಳನ್ನು ಪೂರೈಸಿ ಈ ಒಂದು ಸ್ತೋತ್ರ ಪಾರಾಯಣವನ್ನು ನಿಯಮಿತವಾಗಿ ನೀವು ಅಭ್ಯಾಸವನ್ನು ಮಾಡಿಕೊಂಡು ಈ ಪಾರಾಯಣವನ್ನು ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಹೊಸ ಉರುಪು ಬರ್ತಕ್ಕಂಥದ್ದು, ಹೊಸ ಚೇತನ ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಶತಸಿದ್ಧವಾಗಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನನ್ನ ಮುಂದೆ ಇರತಕ್ಕಂಥದ್ದಿದೆ. ಹಾಗಾಗಿ ಆ ಲಲಿತಾಂಬಿಕೆಯನ್ನು ಅನನ್ಯವಾಗಿ ಯಾವೆಲ್ಲ ಕೋರಿಕೆಗಳಿದ್ದಾವೆ, ಮದುವೆ ಆಗ್ತಾ ಇಲ್ಲ ಲಲಿತಾ ಸಹಸ್ರನಾಮ ಮಾಡಿ, ಮನೆ ಕಟ್ಟುವ ಯೋಗ ಇದೆಯಾ ಲಲಿತಾ ಸಹಸ್ರನಾಮ ಮಾಡಿ, ಆರೋಗ್ಯದ ಸಮಸ್ಯೆ ಇದೆಯಾ ಲಲಿತಾ ಸಹಸ್ರನಾಮ ಮಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಲಲಿತಾ ಸಹಸ್ರನಾಮ ಮಾಡಿ, ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆಯಾ ಲಲಿತಾ ಸಹಸ್ರನಾಮ ಮಾಡಿ, ಗಂಡ ಹೆಂಡತಿರ ಮಧ್ಯದಲ್ಲಿ ವೈಮನಸ್ಸುಗಳಿದೆಯಾ ಲಲಿತಾ ಸಹಸ್ರನಾಮ ಮಾಡಿ, ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸಮಸ್ಯೆಗಳಿದೆಯಾ ಲಲಿತಾ ಸಹಸ್ರನಾಮ ಮಾಡಿ. ಇದು ಎಲ್ಲದಕ್ಕೂ ಕೂಡ ತದೇಕರಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಅನುಷ್ಠಾನವನ್ನು ಮಾಡಿದಾಗ ಖಂಡಿತ ಅಮ್ಮ ನಿಮ್ಮೆಲ್ಲರಿಗೂ ಕೂಡ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಹಾಗಾಗಿ ಆಕೆ ಕರುಣಾಮಯಳು. ಆಕೆ ಏನಪ್ಪ ಅಂದರೆ ಪ್ರತಿನಿತ್ಯವೂ ಪಂಚಭೂತಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲವನ್ನು ಕೂಡ ತಾನು ಹೇಳಿದ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಜಗದಂಬೆ ಲಲಿತಾಂಬಿಕೆ. ಅವಳನ್ನು ರಾಜರಾಜೇಶ್ವರಿ ಅಂತೀವಿ, ಕಾಮಾಕ್ಷಿ ಅಂತೀವಿ, ಕಾಮಾಖ್ಯ ಅಂತೀವಿ. ಎಲ್ಲ ರೂಪ, ಎಲ್ಲ ದೇವತೆಗಳಿಗೂ ದೇವತಾತ್ಮ ಸ್ವರೂಪಳಾಗಿರ್ತಕ್ಕಂಥವಳೆ ಈ ಲಲಿತಾ ಜಗದಂಬೆ. ಹಾಗಾಗಿ ಆ ಜಗದಂಬೆಯ ಅನುಗ್ರಹವನ್ನು ಪಡೆಯಬೇಕಾದ್ರೆ ಯಾವ ಮೌಢ್ಯತೆಗಳು ಕೂಡ ನಮಗೆ ಅಡ್ಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮಯದಲ್ಲೂ ಕೂಡ ಅಮ್ಮನವರನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ಯಾವೆಲ್ಲ ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಶ್ಲೋಕವೂ ಕೂಡ ಲಲಿತಾ ಸಹಸ್ರನಾಮದಲ್ಲಿದೆ. ಐಶ್ವರ್ಯಾಭಿವೃದ್ಧಿ ಆಗಬೇಕು, ಮನೆ ಕನಸು ನೆರವೇರಬೇಕು ಅಂತಕ್ಕಂಥವ್ರು, ವಿದೇಶ ಪ್ರಯಾಣವನ್ನು ಮಾಡಬೇಕು, ಸರ್ವ ಸೌಭಾಗ್ಯವನ್ನು ಸಿಗಬೇಕು ಅಂದರೆ ಮುಖ್ಯವಾಗಿ ಅಮ್ಮನವರ ಶ್ಲೋಕಗಳು. ಯಾಕೆಂದರೆ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಣಿ ಅಂತೇಳಿ ಅಮ್ಮನವರು ಅಲ್ಲಿ ಹೇಳ್ತಾಳೆ. ಇನ್ನೊಂದು ಕಡೆ ಹೇಳ್ತಾಳೆ ಸರ್ವ ಸೌಭಾಗ್ಯದಾಯಿನಿ ಅಂತೇಳಿ ಹೇಳ್ತಾಳೆ. ಹಾಗೆ ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ಅಂತೇಳಿ ಹೇಳ್ತಾಳೆ. ಯಾಕೆಂದರೆ ಎಲ್ಲ ನಮ್ಮ ಜಂತುಗಳಿಂದ ಆದಿಯಾಗಿ ಎಲ್ಲವನ್ನು ಕೂಡ ಸೃಷ್ಟಿಯ ಮೂಲ ಸ್ಥಿತಿ ಕಾರಣಕರ್ತಳಾಗಿರ್ತಕ್ಕಂಥವಳು ಯಾರಪ್ಪ ಅಂದರೆ ಸಾಕ್ಷಾತ್ ಜಗದಂಬೆ ಆಗಿರ್ತಕ್ಕಂಥ ಆ ತ್ರಿಪುರ ಸುಂದರಿ ಆಗಿರ್ತಕ್ಕಂಥ ಲಲಿತಾಂಬೆ. ಹಾಗಾಗಿ ಅವಳ 143ನೇ ಶ್ಲೋಕ 144ನೇ ಶ್ಲೋಕವನ್ನು ನಿತ್ಯ ನಿಯಮಿತವಾಗಿ ನಿರಂತರವಾಗಿ ಆ 2 ಶ್ಲೋಕಗಳನ್ನು ಪಾರಾಯಣ ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ. ನಿಮಗೆ ಅರಿವಿಲ್ಲದ ಹಾಗೆ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದರ ಅನುಭವವನ್ನು ಕಾಣಬೇಕಾದರೆ ಸಾಧ್ಯವಾದರೆ ನಿತ್ಯ ಪಾರಾಯಣವನ್ನು ಮಾಡಿ. ಕನಿಷ್ಠ ಆ ಪಾರಾಯಣ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಮಯದ ಅಭಾವ ಇದೆ ಅಂತಾದಾಗ ಖಂಡಿತ ಈ ಒಂದು 143ನೇ ಶ್ಲೋಕ 144ನೇ ಶ್ಲೋಕವನ್ನು ಪಾರಾಯಣ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಭವದಾವ ಸುಧಾವೃಷ್ಟಿ ಪಾಪಾರಣ್ಯ ದವಾನಲ ದೌರ್ಭಾಗ್ಯ ತೂಲವಾತೂಲ ಜರಾದ್ವಾಂತರ ವಿಪ್ರಭಾ ಅಂಥೇಳಿ ಅಮ್ಮನವರ 143ನೇ ಶ್ಲೋಕ. ಆ ಒಂದು ಸೌಭಾಗ್ಯ ಜನನಿಯಾಗಿರ್ತಕ್ಕಂಥ ಒಂದು ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ಸಂಚಿತ ಕರ್ಮಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿಘನಾಗನ ರೋಗ ಪರ್ವತದಂಬೋಲಿ ಮೃತ್ಯುದಾರು ಕುಟಾರಿಕಾ ಅಂಥೇಳಿ ಅಮ್ಮನವರ 144ನೇ ಶ್ಲೋಕ. ಈ 2 ಶ್ಲೋಕಗಳನ್ನು ನಿಯಮಿತವಾಗಿ ಪಾರಾಯಣ ಮಾಡಿದ್ರೆ ಒಂದನೆಯದಾಗಿ ಸರ್ವ ಸೌಭಾಗ್ಯ ವೃದ್ಧಿ ಆಗುತ್ತೆ, ಸರ್ವ ಮೃತ್ಯುಗಳು ನಿವಾರಣೆ ಆಗುತ್ತೆ, ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಇನ್ನು ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂತಾದಾಗ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ, ಸರ್ವದಾರ ಸುಪ್ರತಿಷ್ಠ ಸಸಸದ್ ರೂಪಧಾರಿಣಿ ಅಂತೇಳಿ ಅಮ್ಮನವರನ್ನು ನಿಮ್ಮ ಇಚ್ಛಾ ಕ್ರಿಯಾ ವಾಚ ಕರ್ಮಣ
ಮನಸ್ಸು ಅಂತಕ್ಕಂಥ ಎಲ್ಲವನ್ನು ಕೂಡ ನಿಮ್ಮ ಮನಸ್ಸಿನ ಬದಲಾವಣೆ ತರತಕ್ಕಂಥ ಶಕ್ತಿ ಯಾರಿಗಾದ್ರಿದ್ದರೆ ಅದು ಸಾಕ್ಷಾತ್ ಲಲಿತಾ ಮಹಾತ್ರಿಪುರ ಸುಂದರಿಗೆ. ಆಕೆಯನ್ನು ಪರಾಭಟ್ಟಾರಿಕಾ ದೇವಿ ಅಂತೇಳಿ ಕೂಡ ಕರಿತೀವಿ. ಅಂದರೆ ಎಲ್ಲವನ್ನು ಕೂಡ ಕೊಡ್ತಕ್ಕಂಥವಳು. ಅದರಲ್ಲೂ ಕೂಡ ಗಂಡ ಹೆಂಡತಿಯರು ಸಾಂಸಾರಿಕ ಜೀವನದಲ್ಲಿದ್ದಂಥವರು ಕೂಡ ಈ ಒಂದು ಪಾರಾಯಣವನ್ನು ಮಾಡಬಹುದು. ಇದಕ್ಕೆ ಯಾವುದೇ ವ್ರತ ನಿಯಮ ಇಲ್ಲ. ಶ್ರದ್ಧೆ ಭಕ್ತಿ ಬಿಟ್ಟರೆ ಬೇರೆ ಯಾವ ವಿಶೇಷತೆಯೂ ಇದರಲ್ಲಿಲ್ಲ. ಆದರೆ ಹುಣ್ಣಿಮೆ ದಿವಸ ಈ ಒಂದು ಪಾರಾಯಣವನ್ನು ಮಾಡತಕ್ಕಂಥದ್ರಲ್ಲಿ ಅತಿ ಶ್ರೇಷ್ಠ ಫಲವನ್ನು ಕಾಣಬಹುದು. ಚಿಕ್ಕ ಚಿಕ್ಕ ಮಕ್ಕಳನ್ನು ಬಾಲಾ ತ್ರಿಪುರ ಸುಂದರಿಯರನ್ನು ಈ ಒಂದು ಸ್ತೋತ್ರವನ್ನು ಮಾಡಿ ಆ ಮಕ್ಕಳನ್ನು ಅನನ್ಯವಾಗಿ ಪ್ರಾರ್ಥಿಸಿ ಅವ್ರಿಗೇನಾದರೂ ಸಿಹಿ ತಿಂಡಿಗಳನ್ನು ಕೊಟ್ಟಾಗ ಅಮ್ಮನವರು ಸಂತೃಪ್ತಿ ಹೊಂದ್ತಾರೆ. ಮತ್ತು ಸುಮಂಗಲಿಯರು ಅದರಲ್ಲೂ ಕೂಡ ಮುತ್ತೈದೆಯರನ್ನು ಕರೆಸಿ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ರಾಹುಕಾಲದಲ್ಲಿ ಲಲಿತಾ ಸಹಸ್ರನಾಮ ಮಾಡಿ ಆ ಒಂದು ಮುತ್ತೈದೆಯರಿಗೆ ಕುಂಕುಮ ಕೊಡೋದ್ರಿಂದ ಮನೆಯೆಲ್ಲ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಲಲಿತಾ ದೇವಿಯನ್ನು ತಾವೆಲ್ಲರೂ ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪಾರಾಯಣ ಮಾಡಿ ನಿಮ್ಮ ಬದುಕಿನಲ್ಲಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ದುಃಖ ಶೋಕಾದಿಗಳನ್ನು ಪರಿಹಾರವನ್ನು ಮಾಡಿಕೊಂಡು ಅಮ್ಮನವರ ಅನುಗ್ರಹವನ್ನು ನಿರಂತರವಾಗಿ ಪಡೆಯುವ ಹಾಗೆ ಅಮ್ಮನವರ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.